ಪುನೀತ್ ಕೆರೆಹಳ್ಳಿ ಬಂಧನ ಸಂಬಂಧ ಠಾಣೆ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ಬನ್ನೇರುಘಟ್ಟ ಠಾಣೆ ಬಳಿ ಪುನೀತ್ ಬೆಂಬಲಿಗರು ಪ್ರತಿಭಟನೆಗಿಳಿದಿದ್ದಾರೆ. ಸಿದ್ದೇಶ್ ಎಂಬುವವರ ದೂರು ಆಧರಿಸಿ ಪುನೀತ್ರನ್ನ ಬಂಧನಿಸಲಾಗಿತ್ತು. ಜನವರಿ 13ರಂದು ಎಸ್ ಬಿಂಗಿಪುರಕ್ಕೆ ತೆರಳಿದ್ದಂತಹ ಪುನೀತ್ ಕೆರೆಹಳ್ಳಿ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ ಮೇಲೆ ದಾಳಿಯನ್ನ ನಡೆಸಿದ್ರು. ಬಾಂಗ್ಲಾ ವಲಸಿಗರಿಗೆ ಬಾಡಿಗೆ ಮನೆ ನೀಡಿದ್ದೀರಿ ಅಂತ ಹೇಳಿ ನಿಂದನೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಸಿದ್ದೇಶ್ಗೆ ಪುನೀತ್ ನಿಂದಿಸಿದ್ದಂತಹ ಆರೋಪ ಇತ್ತು. ದೊಡ್ಡ ತೋಗೂರು ನಿವಾಸಿ ಸಿದ್ದೇಶ್ರಿಂದ ಈ ಬಗ್ಗೆ ದೂರು ಕೂಡ ಕೊಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರು ಬಂಧಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪುನೀತ್ ಬೆಂಬಲಿಗರು ಠಾಣೆ ಮುಂದೆ ಪ್ರೊಟೆಸ್ಟ್ ನಡೆಸಿದ್ದಾರೆ. ಇನ್ನು ಗುಜ್ರಿ ಬಸ್ಗೆ ಅರ್ಹತಾ ಪ್ರಮಾಣ ಪತ್ರವನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ನೋಡಿ, ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂದ್ರೆ, ಕೆಟ್ಟು ನಿಂತ ಖಾಸಗಿ ಬಸ್ಗೆ ಎಫ್ಸಿ ವಿತರಿಸಿದ್ದಾರೆ ಸಾರಿಗೆ ಅಧಿಕಾರಿಗಳು. ಚಿತ್ರದುರ್ಗದ ಚಳ್ಳಕೆರೆಯ ಪರಶುರಾಂಪುರದಲ್ಲಿ ಕೆಟ್ಟು ನಿಂತಿದೆ ಬಸ್. ಹಾಳಾದ ಖಾಸಗಿ ಬಸ್ಗೆ ಎಫ್ಸಿಯನ್ನ ನೀಡಿದ್ದಾರೆ ಕೋಲಾರ ಆರ್ಟಿಒ. ಎಫ್ಸಿ ಮಾಡಿಸಿದ ಸಂಖ್ಯೆಯಲ್ಲೇ ಮತ್ತೊಂದು ಬಸ್ ಸಂಚಾರ ಮಾಡ್ತಾ ಇರುವಂತಹ ಆರೋಪ ಇದೆ. ಪರಶುರಾಂಪುರದ ಸಾಮಾಜಿಕ ಕಾರ್ಯಕರ್ತ ಪ್ರವೀಣ್ ಈ ಬಗ್ಗೆ ಆರೋಪ ಮಾಡಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ವೇತನ ಇಲ್ಲದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಪರದಾಡಿದ್ದಾರೆ. 30,000 ಆರೋಗ್ಯ ಸಿಬ್ಬಂದಿ ವೇತನ ಇಲ್ಲದೆ ಪರದಾಡ್ತಾ ಇದ್ದಾರೆ. ನೋಡಿ, ಕಳೆದ 3 ತಿಂಗಳಿಂದ ವೇತನ ಸಿಕ್ಕಿಲ್ಲ. ಸಂಕಷ್ಟದಲ್ಲೇ ಜೀವನ ನಡೆಸ್ತಾ ಇದ್ದಾರೆ. 30,000 ನರ್ಸ್, ಒಳ ಮತ್ತು ಹೊರಗುತ್ತಿಗೆ ಸಿಬ್ಬಂದಿ ಈಗ ಸ್ಯಾಲರಿ ಸಿಗದೆ ಅಂದ್ರೆ ವೇತನ ಇಲ್ಲದಂತೆ ದುಡಿಬೇಕಾದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಪ್ರತಿಭಟನೆಗಿಳಿದಿದ್ದಾರೆ. ಕಳೆದ 2 ತಿಂಗಳುಗಳಿಂದ ನಮಗೆ ಸಂಬಳ ಆಗ್ತಾ ಇಲ್ಲ. ಇದು ಮೊದಲನೇ ಬಾರಿ ಅಲ್ಲ. ಪ್ರತಿ ಬಾರಿಯೂ ಸರ್ಕಾರ ನಮ್ಗೆ ಯಾವುದಾದ್ರು ಹೊಸ ಮಾರ್ಗದರ್ಶನಗಳನ್ನು ನೀಡಿ ಹೊಸ ಪ್ರಕ್ರಿಯೆಗಳನ್ನು ಮಾಡೋದ್ರ ಮುಖಾಂತರ ನಿಮಗೆ ಬೇಗ ಸಂಬಳ ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವ ತಿಂಗಳು ಸಹ NHM ನೌಕರನಿಗೆ ತಿಂಗಳಿಗೆ ಸರಿಯಾದ ವೇತನ ಆಗಿಲ್ಲ. ಎಷ್ಟು ಸಮಸ್ಯೆ ಆಗುತ್ತೆ ಸರ್? ಈಗ 2-3 ತಿಂಗಳಿಂದ ವೇತನ ಇಲ್ಲ ಅಂದರೆ 2-3 ತಿಂಗಳುಗಳಿಂದ ವೇತನ ಇಲ್ಲದೆ ಇದ್ದಾಗ NHM ನೌಕರನ ಕತೆ ಹೇಗಿದೆ ಅಂತ ಹೇಳಿದರೆ, ಕೊಡೋದೇ ಕಡಿಮೆ ಸಂಬಳ, ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತೇಳಿ, ಈ ಅರಕಾಸಿನ ಮಜ್ಜಿಗೆಯನ್ನು ಸಹ ಸರಿಯಾದ ಸಮಯಕ್ಕೆ ಕೊಡದೇ ಇದ್ದಾಗ ಅವನ ಕುಟುಂಬ ನಿಜವಾಗ್ಲೂ ಹಸಿವಿನಿಂದಲೂ ಬಳಲುತ್ತದೆ. ಮತ್ತು ಸುಮಾರಷ್ಟು ಸಂದರ್ಭಗಳಲ್ಲಿ ಅವನ ಕುಟುಂಬದ ನಿರ್ವಹಣೆ ಅಂತ ಹೇಳಿದರೆ, ಮಕ್ಕಳಿಗೆ ಶಾಲೆಯ ಫೀಸ್ ಕಟ್ಟೋದಿರ್ಬೋದು, ಅವರ ಆರೋಗ್ಯದ ವೆಚ್ಚಗಳಿರ್ಬೋದು, ಅವರ ಪೋಷಕರ ಹಲವಾರು ರೀತಿಯ ಕಷ್ಟಗಳನ್ನು ನಿಭಾಯಿಸೋದಕ್ಕೆ ನಿಜವಾಗ್ಲೂ NHM ನೌಕರ ಹೆಣಗಾಡ್ತಾ ಇದ್ದಾನೆ. ಏನು ಮನವಿ ಮಾಡ್ಕೊಳ್ತೀರಾ? ಸರ್ಕಾರಕ್ಕೆ ನಮ್ಮ ಮನವಿ ಒಂದೇ,